ಕೊಟ್ಟಿ ದಾಖಲಾತಿ ಸೃಷ್ಟಿ ಆಗೈತೆ ಸರ್. ಅದು ಕೊಟ್ಟಿ ದಾಖಲಾತಿ ಸೃಷ್ಟಿ ಆಗೈತೆ ಸರ್. ಗ್ರಾಮ ಪಂಚಾಯತ್ ಈಗ ಹಿಂದೆ ಗ್ರಾಮ ಪಂಚಾಯತ್ ಇದ್ದಾಗ ಆಗೈತೆ ಸರ್. ಅದು ಈಗ ನಾವಕರ ಈಗ ಹೊಸ ಬಂದಾರ ಸರ್. ಹಿಂದೆ ಗ್ರಾಮ ಪಂಚಾಯತ್ ಇದ್ದಾಗ ಆಗೈತೆ ಸರ್. ಅದು ಈಗ ನಾ ಕಾಗದ ಪತ್ರ ನೋಡಿದಾಗ ಸರ್ ಆಯ್ತು ಸರ್ ಒಪ್ಕೊಂತೀರಿ. ಈಗ ನಾ ನಿನ್ನೆ ಹೈಕೋರ್ಟಿಗೆ ಹೋದಾಗ ನಮ್ಮ ಮೇಲೇನು ಪಾರ್ಟಿ ಮಾಡ್ಯಾರ ಸರ್. ನಾವು ಸ್ಟೇಟ್ ವೇಕೆಂಟ್ ಮಾಡಿಸೋ ಸಲುವಾಗಿ ಹೋಗಿದ್ನನ್ರಿ. ಅದು ಏನೈತೆ ನೋಡ್ಕೊಂಡ್ ಕಾಸ ನಾ ಮಾಡ್ತೀನಪ್ಪ ಅಂತ ಹೇಳಿದಾರ ಸರ್. ನಂತರ ಹೈಕೋರ್ಟಿಗೆ ಸರ್ ಧಾರವಾಡ ಧಾರವಾಡ ವಕೀಲ್ರಿ ಇದು ಹೌದು ಸರ್. ಪ್ರಕಾಶ್ ಹೊಸಮನಿ ಸರ್ ಅಂತ ಹೇಳ್ರಿ. ಅವ್ರಿಗೆ ಭೇಟಿಯಾಗಿ ಮಾತಾಡ್ಕಾಸ ಏನ್ ಕಾಗದ ಪತ್ರ ಬೇಕಾಗಿತ್ತು ಸರ್ ಅವ್ನು ಕೊಟ್ಟು ಬಂದಿನಿ ಸರ್. ಹೌದು ಸರ್ ಹೌದು ಸರ್. ಈ ಪ್ರಶಸ್ತ ಮುಂಜಾನೆ ಬಂದ ಕಾಸ ನಾವು ಅಲ್ಲಿ ವಕೀಲರು ಏನ್ ಹೇಳಿದ್ರು ಸರ್ ಅದ್ರ ಪ್ರಕಾರ ಇವ್ರಿಗೆ ಹಿಂಬಾರ್ ಕೊಡಕ್ ತಗೊಂಬಂದಿನಿ ಸರ್. ಮತ್ತೊಮ್ಮೆ ಅವ್ರು ರವಿ ರಾಠೋಡ್ ಅವ್ರು ಮಾಡ್ಯಾರ ಸರ್. ನಮ್ ವಿರುದ್ಧ ಉಳಿದ 3 ಮಾಡ್ಯಾರ ಸರ್. ಏನಂತ ಮಾಡ್ಯಾರ್ರಿ? ಸ್ಟೇ ಮಾಡ್ಯಾರ ಸರ್. ಏನಂತ ಸ್ಟೇ ಮಾಡ್ಯಾರ್ರಿ? ಅಡ್ವಾಡಿ ಮೇಲೆ ಡಿಪಾರ್ಟ್ಮೆಂಟ್ ಮಾಡಿಸ್ಯಾರ ಸರ್. ಅವ್ರು ಹಂಗಲ್ಲ ಸ್ಟೇ ಏನಂತ ನಿಮ್ಗೆ ಮಾಹಿತಿಯನ್ನು ಹೇಳ್ರಿ. ಅಪೂರ್ಣ ಮಾಹಿತಿ ಒಟ್ಟ ಹೇಳ್ಬೇಡ್ರಿ ಸರ್. ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ರಿ ಆರಾಮ ನಾವು ನಿಮ್ಮನ್ನು ಬ್ಲೇಮ್ ಮಾಡಕತ್ತಿಲ್ಲ. ಯಾಕಂದ್ರೆ ನೇರವಾಗಿ ನಾವು ಇಲ್ಲಿ ಕುಂತು 3 ದಿನ ಹೋರಾಟ ಮಾಡಕತ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥಪೂರ್ಣವಾಗಿರುತ್ತೆ. ಸ್ಟೇ ಎದಕ್ ಹೋಗ್ಯಾರ ಎದಕ್ಕಿಲ್ಲ ಅಂತ ನೀವು ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ನಿಮ್ಗೆ. ಅದನ್ನ ಜಾಗ ಉಳಿಸ್ಕೋಬೇಕಂತ ಅವ್ರು ನಗರ ಯೋಜನಾ ಪ್ರಾಧಿಕಾರದವ್ರು ಏನ್ ಮಾಡಿದ್ರು? ಉದಾರ ಕ್ಯಾನ್ಸಲ್ ಮಾಡಿದ್ರು. ಅದಕ್ಕೆ ಅವ್ರು ಸ್ಟೇ ಹೋಗ್ಯಾರ. ಇದನ್ನ ಸ್ಟೇ ಕ್ಯಾನ್ಸಲ್ ಮಾಡಕ್ ಹೋಗ್ಬಿಡ್ರಿ. ಅದಕ್ಕೆ ತಡೆಯಾಜ್ಞೆ ತಾತ್ಕಾಲಿಕ ತಡೆಯಾಜ್ಞೆ, ಪರ್ಮನೆಂಟ್ ಅಲ್ಲ ತಾತ್ಕಾಲಿಕ. ನಿಮ್ಮ ಪಟ್ಟಣ ಪಂಚಾಯತ್ ಇರ್ತಕ್ಕಂಥ ವಕೀಲರು ಮೊದಲು ನೀವೇನ್ ಮಾಡಿದಿರಿ? ತಾತ್ಕಾಲಿಕ ಇದಾಗೈತಲ್ಲ ಸರ್. ನಾವು ಈಗ ನಮ್ಮ ಮೇಲೇನು ಅಧಿಕಾರಿಗಳು ಅದಾರಲ್ಲ ಸರ್ ಅವ್ರಿಗೆ ಲೆಟರ್ ಮಾಡ್ತೇವೆ ಸರ್. ಲೆಟರ್ ಮಾಡ್ಕೊಂಡು ನಾನು ಇದನ್ನ ಮೀಟಿಂಗ್ ಕರೆದು ನಮ್ಮ ಬಾಡಿ ಒಳಗನೆ ಚರ್ಚೆ ಮಾಡ್ಕೊಂಡು ಏನಾರ ಮಾಡಿ ಒಟ್ಟ ವ್ಯವಸ್ಥೆ ಅಲ್ಲ ಸರ್. ನಿಮ್ಮ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ವಕೀಲರು ಇದಾರೋ ಇಲ್ವೋ? ಅದಾರ ಸರ್. ಅವ್ರು ಈ ಸ್ಟೇಗೆ ತಕ್ಕಂತ ಏನ್ ಮಾಡಿದ್ರು? ಇಲ್ಲಿವರೆಗೂ ಅದನ್ನ ಸ್ಟೇದ್ದು ಏನೋ ಇದು ಮಾಡಿಲ್ಲ ಸರ್. ಅಲ್ಲ ಸರ್ ನಾನು ಮುಂದುವರ್ಸಾಗತ್ತೀನಿ ಸರ್. ಈಗ ನೋಡ್ರಿ ನೀವು ಧಾರವಾಡಕ್ಕೆ ಹೋಗಿರಿ, ವಕೀಲರು ಭೇಟಿ ಆಗಿದ್ರಿ. ಹೌದು ಸರ್ ಹೌದು ಸರ್. ಸ್ಟೇ ವೇಕೆಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಹೌದು ಸರ್ ಹೌದು ಸರ್. ಎಷ್ಟು ದಿವಸವಾಗಿ ಅಟ್ಲೀಸ್ಟ್ ಅವ್ರು 1 ತಿಂಗಳು ಟೈಮ್ ತಗೊಂಡ್ರ. ಹೌದು ಸರ್. ಯಾಕೆ ಬೇಗ ಮಾಡ್ಬೋದಲ್ಲ? ಅದನ್ನೇ ಹೇಳಿನಿ ಸರ್ ಆದಷ್ಟು ಬೇಗ ಮಾಡ್ರಿ ಸರ್ ಅಂತ ಹೇಳಿ ಬಂದಿನಿ ಸರ್. ಅವೆಲ್ಲ ಲೆಟರ್ ಡ್ರಾಫ್ಟಿಂಗ್ ಎಲ್ಲ ಮಾಡಬೇಕು. ನೀವು ಫಾಲೋ ಅಪ್ ಮಾಡಿಸಿ ಅಲ್ಲಿ ಸ್ಟೇ ವೇಕೆಟ್ ಮಾಡ್ಲಿಕ್ಕೆ ಅರ್ಜಿ ಹಾಕ್ಸ್ಕೋಬೇಕು. ಒಂದನೇ ಪಾಯಿಂಟ್. ಹುಣಗುನ್ ಕೋರ್ಟ್ನಾಗ ಏನ್ ಆಗ್ಯದ? ಹುಣಗುನ್ ಕೋರ್ಟ್ನಾಗ ಹೈನಾಪುರ ಸಾಹೇಬ್ರು 3 ಮಂದಿ ಮೇಲೆ ಇದು ಮಾಡ್ಯಾರ ಸರ್. ಯಾರು? ಅವ್ರ ನವಚೇತನ ಸ್ಕೂಲಿನ ಓನರ್ ಸರ್. ಓಕೆ. ನಂತರ ಅವರು ರವಿ ರಾಠೋಡ್ ಅವರು ಇರುತ್ತೆ ಸರ್. ಹೈಕೋರ್ಟಿನ ಮೊದಲೇ ಹೋಗಿದಾರೋ? ಹೈಕೋರ್ಟಿನ ಹೋಗಿದಾರೆ. ಹೈಕೋರ್ಟಿನಕ್ಕಿಂತ ಪೂರಿತ ಅದಾದ್ಮೇಲೆ ಹೋಗಿದ್ದಾರೆ. ಹೈಕೋರ್ಟಿನಕ್ಕಿಂತ ಪೂರಿತ ಸರ್. ಇವ್ರು ಹೋಗಿದ್ದಾರೆ. ಏನಂತ ಹೋಗಿದಾರೆ ಅವರು ಅದನ್ನ ಜಾಗ ತೆರವುಗೊಳಿಸ್ರಿ ಅಂತ ಹೋಗಿದ್ದಾರೆ. ಹೌದು ಸರ್. ಹುಣಗುನ್ ಕೋರ್ಟ್ ಅಲ್ಲಿ ಏನಾಗಿದೆ? ಹುಣಗುನ್ ಕೋರ್ಟ್ ನಲ್ಲಿ ಅಷ್ಟೇ ಸ್ಟಾಪ್ ಆಗಿದೆ ಸರ್. ಏನು ಮುಂದೆ ಹೋಗಿಲ್ಲ. ಏನ್ ಒಂದನ ಹಿಯರಿಂಗ್ ಆಗೈತೆ ಇಲ್ಲ ಸರ್. ಯಾವಾಗ ಹಾಕಿದ್ದಾರೆ? ಹುಣಗುನ್ ಕೋರ್ಟ್ ಯಾವಾಗ ಹಾಕಿದ್ದಾರೆ? ಯಾವ ವರ್ಷ ಹಾಕಿದ್ದಾರೆ? 25 24 ಇದು ಇವತ್ತಿನ ಯಾವ ಡೇಟಿ ಹಾಕಿದಾರೆ ನೋಡಿ. 4/7 ಹಾಕಿದ್ದಾರೆ ಸರ್. ಇಲ್ರಿ ಹೈಕೋರ್ಟ್ ಸ್ಟೇ ಇದೊಂದು ಕಾಪಿ ಅವ್ರಿಗಿನ ಮುಂಚಿನ ಹೈಕೋರ್ಟ್ ಯಾವ್ದು ನಾನು ಹೇಳ್ತೇನೆ. ಈಗ ಅದು ಇಂಟ್ರಿಮ್ ಆರ್ಡರ್ ಆಗಿದೆ, ಸ್ಟೇ ಅಂತ ಮಾಡಿದ್ದಾರೆ. ಯಾವುದೇ ಏಪ್ರಿಲ್ ಅಲ್ಲಿ ಮಾಡಿದ್ದಾರೆ. ಸೊ ಅದಕ್ಕೆ ಪ್ರೊಸೆಸಿಂಗ್ ಅಂದ್ರೆ ವಕೀಲರು ಅದಕ್ಕೆ ಮತ್ತೆ ಅಪೀಲ್ ಮಾಡಿಕೊಂಡು ಸ್ಟೇ ವೇಕೆಟ್ ಮಾಡ್ತಾರೆ. ಸೊ ಅದ್ರ ಸಲುವಾಗಿ ಸ್ವಲ್ಪ ಟೈಮ್ ತೊಗೊಂತಾರೆ. ಅವ್ರು ಇಷ್ಟೊತ್ತಿಗೆ ಮಾಡಬೇಕಾಯಿತು, ಆದರೂ ಮಾಡಿಲ್ಲ. ಬಟ್ ಅದಕ್ಕೆ ನಿನ್ನೆ ನಾನು ಧಾರವಾಡ ಖುದ್ದಾಗಿ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ.
ನಾನು ಫೋನಲ್ಲಿ ಮಾತಾಡಿದ್ದೆ. ಒಂದು ತಿಂಗಳು ಟೈಮ್ ಕೊಡ್ತೀರ, ನಾನು ಅದನ್ನ ಅಪೀಲ್ ಮಾಡ್ಕೊಂಡು ಏನಾದ್ರು ಮಾಡಿ ವೇಕೆಟ್ ಮಾಡಿಸ್ತೀನಿ ಅಂತ ಹೇಳಿದೆ. ಒನ್ಸ್ ವೇಕೆಟೆಡ್ ಮತ್ತೆ ಅದು ಆರ್ಡರ್ ಚಾಲು ಆಗ್ತದೆ. ನೀವು ಹೇಳ್ತಾರೆ ಅರ್ಥ. ಈಗ ನಾನು ಫಸ್ಟ್ ಕ್ವಶನ್ ಇಲ್ಲಿ ಈಗಲೊಂದು ಗೊತ್ತೈತಿ, ಅಲ್ಲಿ ನೌಕರಿ ಮಾಡೋರು ಅದಾರ, ಆ ಕಟ್ಟಡ ಕಟ್ಟುತ್ತಾನೆ ಏನು ಮಾಡಿದ್ರಿ? ಕೋರ್ಟ್ ಪ್ರೊಸೀಡಿಂಗ್ ಬೇಡ, ಹೌದಾ? ಅಲ್ಲಿ PW ಅವರು ಬಂದರು, ಸಾಕಷ್ಟು ಸಂಘ ಸಂಸ್ಥೆಗಳು ಮನವಿ ಕೊಟ್ಟಾರೆ, ಕಟ್ ಮಾಡ್ರಿ ಕಟ್ತಾರೆ. ಆದರೂ ಸಹಿತ ಕಟ್ತಾರಂತ ಮತ್ತೆ ನೀವೇ ಮಾಡ್ತೀರಿ. ಈ ಕೋರ್ಟ್ನಾಗ ಬಂದು ನಮ್ಮ ಕಾರಣಕ್ಕೆ ನಾವು ಹೋರಾಟ ಮಾಡೋ ಅಂತ ಬಂದು ಹೇಳಾಕತ್ತೀರಿ. ಏನು ಮಾಡಿದ್ರಿ ಸರ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್, ಹಿಂದೆ ಇದ್ದಂಥ ಚೀಫ್ ಆಫೀಸರ್ ನೋಟಿಸ್ ಅಲ್ರಿ? ಜಾಗದ ವಿವಾದ ಏನಿದೆ ಹೈಕೋರ್ಟ್ ಅಲ್ಲಿ ಇದೆ. ಆಮೇಲೆ ಅದಕ್ಕೆ ಇಂಟ್ರಿಮ್ ಆರ್ಡರ್ ಕೂಡ ಆಗಿದೆ, ಸ್ಟೇ ಆರ್ಡರ್ ತಗೊಂಡ್ಬಂದಿದ್ದಾರೆ ಅವರು. ಅದಕ್ಕೆ ನಾನು ಇವರು ಪಟ್ಟಣ ಪಂಚಾಯತ್ ಡೈರೆಕ್ಷನ್ ಕೊಟ್ಟಿದ್ದೇನೆ, ಅದು ಆದಷ್ಟು ಬೇಗ ಸ್ಟೇ ವೆಕೆಟ್ ಮಾಡಿಸ್ರಿ ಅಂತ ಹೇಳಿ, ಸೊ ದಟ್ ಅದ್ರ ಮುಂದಿನ ಕ್ರಮವನ್ನು ನಾವು ತಗೋಬಹುದು. ಅದು ಒಂದು ವಿಚಾರ. ಎರಡನೇ ವಿಚಾರ, ಅಟ್ಲೀಸ್ಟ್ ಅವರು ಡೆಮಾಲಿಷನ್ ಮಾಡಿಲ್ಲ ಅಂದ್ರೂ ಅದ್ರ ಮುಂದೇನು ಕಟ್ಟಡ ಮಾಡ್ತಾ ಇದ್ದಾರೆ ಅದನ್ನ ಸ್ಟಾಪ್ ಮಾಡಿಸ್ಬೋದು ಅವರು. ಸೊ ಅದನ್ನು ನಾನು ಸ್ಟಾಪ್ ಮಾಡಿಸ್ಲಿಕ್ಕೆ ಹೇಳಿದ್ದೇನೆ ಅವರಿಗೆ. ಸೊ ಹೀಗಾಗಿ ಎರಡರಲ್ಲಿ ಒಂದು ಅವರು ಮಾಡೇ ಮಾಡ್ತಾರೆ. ಇದನ್ನ ಹೊರತುಪಡಿಸಿದಕ್ಕೆ ದಾರಿ ಇಲ್ಲ ಈಗ ಪ್ರೆಸೆಂಟ್ ಡೇ. ಈಗ ಹಿಂದೆ ಏನಾಗಿದಾವ ಅದು ಆಗಿದಾವೆ, ಬಟ್ ಈ ಪ್ರೆಸೆಂಟ್ ಡೇ ನೋಡಿದಾಗ ಕಾನೂನಾತ್ಮಕವಾಗಿ ಇಷ್ಟೇ ನಮ್ಗೆ ದಾರಿ ಇರೋದು. ಸೊ ಹಿಂಗಾಗಿ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ, ಅವು ಎರಡು ದಾರಿ ಮಾಡ್ತಾರೆ ಅವರು. ಮಾಡ್ಲಿಲ್ಲ ಮತ್ತೆ ನೀವು ಇದನ್ನ ಮಾಡ್ರಿ. ಸೊ ಅಲ್ಲಿವರೆಗೂ ದಯವಿಟ್ಟು ಸ್ಟ್ರೈಕ್ ಅನ್ನ ಕಾಲ್ ಆಫ್ ಮಾಡ್ರಿ. 52 37 ಉತ್ತರ ಹೆಂಗ್ ಬಂತು ಅಂದ್ರೆ ನಮಗೆ ದಾಖಲಾತಿ ಅಲ್ಲಿ ದಾಖಲೆ ಕೊಟ್ಬಿಡಂತೀವಿ ಸರ್. ನಾವು ಮುಂದೆ ಅವ್ರು ಏನಾರ ಮಾಡ್ಲಕ್ಕ ಅವರು ಅದು ಈಗ ಅದನ್ನೇ ಹೇಳ್ತೀನಿ ನಾನು, ಹೈಕೋರ್ಟ್ ನ ತೀರ್ಮಾನ ಆಗ್ತದೆ ಅದು ಹೆಂಗ್ ಬಂತು. ಎರಡು ನಿಮಿಷ ಇವ್ರು ಏನ್ ಸೃಷ್ಟಿ ಮಾಡಿರಲ್ಲ ಅದನ್ನ ಕೊಡ್ರಿ. ಆಯ್ತು, 2 ನಿಮಿಷ ಕೇಳ್ರಿ. ಈಗ 37/1 ಏನಿದೆ ಆಸ್ತಿ, ಅದು ಕರೆ ಆಯ್ತು ಅಥವಾ ಕೊಟ್ಟಿ ಆಯ್ತು ಅಂತೇಳಿ ತೀರ್ಮಾನ ಆಗ್ತದೆ. ಕೊಟ್ಟಿ ಆಯ್ತಾ ಅಂತಂದ್ರೆ ಮುಗಿದೋಯ್ತು, ಇಮಿಡಿಯೇಟ್ ಆಗಿ ಅದನ್ನ ರದ್ದುಪಡಿಸ್ತಾರ, ಆಮೇಲೆ ಮುಂದಿನ ಕ್ರಮ ತಗೊಂಡ್ತಾರೆ. ನಮ್ಗೆ ದಾಖಲಾತಿ ಕೊಡು ಅಂತ ಹೇಳಕ ಕೊಟ್ಟಿ ಮಾಡಿದವ್ರ ಮ್ಯಾಗ ಏನು ಆಕ್ಷನ್? ಈಗ ಅವ್ರು ಕರ್ತಾರೆ ಯಾರು ಅವತ್ತಿನ ಕೊಟ್ಟಿ ಮಾಡಿದವ್ರು 7/7/2024 ಜಾರಿ ಇದ್ರಲ್ಲ ಅವ್ರನ್ನ ಬೇಕು ನಮಗ. ಆಯ್ತು, ಅದನ್ನ ನೋಡ್ರಿ ತೆಗಿಯೋದು. ಅವ್ರ ಡೇಟ್ ಸಹಿತ ಹೇಳತ್ತಾರ ಅಂತಂದ್ರೆ ಅದು 9/4/2024 ಸೃಷ್ಟಿ ಮಾಡಿದ್ರಿ. ಸೃಷ್ಟಿ ಮಾಡಕ್ ಅವ್ರಿಗೆ ಏನ್ ಅಧಿಕಾರ ಐತಿ? ಇರ್ಲಿ ಅದೇ ಹೈಕೋರ್ಟ್ ಆರ್ಡರ್ ಆದ್ಮೇಲೆ ನಾವು ಅದನ್ನ ಆಕ್ಷನ್ ಬಗ್ಗೆ ಮಾತಾಡೋಣ. ಹೈಕೋರ್ಟ್ ನ ಏನ್ ಆರ್ಡರ್ ಆಗ್ತದೆ ಅದ್ರ ಪ್ರಕಾರ ನಾವು ಮಾತಾಡ್ತೀವಿ. ಏನ್ ಮನುಷ್ಯ ಅದನ್ನಲ್ಲ ಅವ ಬಂದ್ರೆ ಅದೇ ತೆಗಿ ಅದು 24ರೊಳಗೆ ಹೆಂಗ ಅವ್ರಿಗೆ ಇದನ್ನಾಗಿಲ್ಲ ನೋಡ್ರಿ. 24 ಹೆಂಗ ಇನ್ನೊಂದ್ರಿ, ಈ ವ್ಯಕ್ತಿಗೆ 2024 ಇವ್ರು ಉತ್ತಾರ ಕೊಟ್ಟಾರಲ್ರಿ, ಅದೇ ವ್ಯಕ್ತಿ 2017ರಿಂದ ಆ ಆಸ್ತಿಗೆ ತನ್ನ ಹೆಸರಲ್ಲಿ ಗರ್ಭಟಿ ತುಂಬ್ಕೊಂಡ ಬಂದನ್ರಿ. ಯಾರು ಚೀಫ್ ಆಫೀಸರ್? ಅಲ್ರಿ, ರವಿ ರಾಠೋಡ್ ಅವರು. ಇದು ಹೆಂಗ್ ನೋಡ್ಕೊಂಡ ಬಂದಿದ್ರಿ ಸರ್? ನೀವೇನ್ ಇವಾಗ ಆಸ್ತಿ ನಮ್ಮಿಂದ ಪುಲ್ದಂಗತ್ತಲ್ಲ ಸರ್ ಇವ್ರು. ನೀವು ಕೊಡ್ತೀನಿ ಅಂತ ಹೇಳಿ ಇವ್ರು ಕಮಿಟ್ಮೆಂಟ್ ಆದಂಗತ್ತಲ್ಲ. ಆಸ್ತಿ ರೇಷನ್ ನಂಬರ್ 751/1 ಮನೋಹರ ಐನಾಪುರ ಇವರ ಆಸ್ತಿಯಾಗಿದ್ದು ಇರುತ್ತದೆ. ಅವ್ರದಾಗ ಈ ತರ PWD ಇಲಾಖೆದಾಗ PWD ಅರ್ಥಾಗುತ್ತೆ. ಇವರ ಆಸ್ತಿ 37/1 ಏನು ಮೂಲ 251 ಬಿಟ್ಟು ರಿಮೈನಿಂಗ್ ಏನು ಬರುತ್ತಲ್ಲ ಅದು ಪ್ರಾಪರ್ಟಿ. ಮನೋಹರ ಅದಕ್ಕೆ ಸಾಕ್ಷಿಯಾಗಿ ಏನಂತ ಸಿಗ್ತದೆ, ಪಹಣಿ ಅಂತ ನೀಟಾಗಿ ಬರುತ್ತೆ. ಸರ್ ಇನ್ನೊಂದು ಅವಾಗ ಟೈಪಿಂಗ್ ಮಾಡಿಸಿ ಅಲ್ಲಿ ಕುಂದಿರ್ತೀವಿ. ಟೈಪಿಂಗ್ ಮಾಡಿಸಿ ನಿಮ್ಮ ಸೀಲ್ ಹಾಕಿ ಸಿಕ್ಕ ಹಾಕಿ ಕೊಡ್ರಿ, ಅಲ್ಲಿವರೆಗೆ ಇಲ್ಲಿ ಕುಂದಿರ್ತೀವಿ. ನೀವು ಒಂದು ಆ ನಂತರ ಸರ್ ಇನ್ನೊಂದು ಸಾಕ್ಷಿ ಸರ್ ಅದಕ್ಕೊಂದು ಸೃಷ್ಟಿ ಮಾಡ್ಯಾನಲ್ಲ ಉತ್ತರ ಸೃಷ್ಟಿ ಮಾಡಿದ ಮ್ಯಾಗ ಅವ್ನಾಗ ಏನ್ ಕ್ರಮ ಸಾಕ್ಷಿ ನಡೆಯಂಗಿಲ್ಲ. ರೋಹಿತ ಅಲ್ಲ ಮ್ಯಾಪ್ ಇದ್ರೆ ನೋಡ್ರಲ್ಲ, ಅದು ಮ್ಯಾಪ್ನಾಗ ಆ ಮ್ಯಾಪ್ನಾಗ ಒಂದು ಕೊಡ್ರಿ. ಆಗುತ್ತೆ. ಆ ಮ್ಯಾಪ್ನಾಗ ಒಂದು ಕೊಡ್ರಿ. ಆ ಉತ್ತರ ಸೃಷ್ಟಿ ಏನು ಮಾಡಿರಲ್ರಿ ಸರ್, ಅಲ್ಲಿ ಮ್ಯಾಪ್ ತೆಗೀರಿ. ಅವರು ಬೇಕು. ಅವ್ರು ಏನು ಕ್ರಮ ತಗೋತೀರಿ ಅವ್ರಿಗೆ ನೀವು ಕ್ರಮ ತಗೋರಿ. ಹಾಂ ಕರೆಸ್ರಿ, ಅವ್ರು ಕ್ರಮ ತಗೊಂಡು ಇದನ್ನು ಟೈಪಿಂಗ್ ಮಾಡ್ತೀರಿ, ನಿಮ್ಮ ಸಹಿ ಹಾಕ್ರಿ, ಸಿಕ್ಕ ಹಾಕಿ ಕೊಡ್ರಿ. ನಾವು ಹಿಡ್ಕೊಂಡು ನಾವು ಕುಂದಿರ್ತೀವಿ ಕೊಡ್ರಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ.